ಹಾಂ, ಕ್ಲಿನಿಕಾ? ಡಾಕ್ಟ್ರಾ ನೀವು? ಹೌದಾ, ಇಷ್ಟೊಂದು ಚೆನ್ನಾಗಿದ್ರೆ ಡಾಕ್ಟರ್ ಥರನೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವಾಗ ಸದ್ಯಕ್ಕೆ BL ಇದ್ದೀನಿ. ಆಲ್ಮೋಸ್ಟು ಲಾಗಿನ್ ಆಗಲಿಲ್ಲ, ಅಲ್ಲೇ ಸ್ವಲ್ಪ ಬೇಗ ಇದ್ದಿದ್ನಲ್ಲ, ರೆಡಿ ಆದ ತಕ್ಷಣ ಬಂದುಬಿಟ್ಟಿದ್ದೀನಿ ಈ ಕಡೆನೇ. ಸಂಜಯ್ ನಗರ 80 ಫೀಟ್ ರೋಡ್ ಹತ್ರ ಹೋಗ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ. ಇನ್ನೂ ಟೀಗೆ ಏನೂ ಕುಡ್ದಿಲ್ಲ, ಟೀಗೆ ಕುಡಿಬೇಕು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 27,349. ಒಂದು ಫೋಟೋ ಹೊಡ್ಕೊಂಡು ಬಿಡೋಣ ಹಾಗೆ, ಯಾಕಂದರೆ ಸಂಜೆ ಬೇಕಾಗತ್ತಲ್ಲ. ಏನು ಸಕ್ಕದ ಕ್ಲಿಯರಾಗಿ ಫೋಟೋ ಹೊಡಿತೀನಿ ನಾನು. ನನ್ನ ಫೋನಲ್ಲಿ ಮಾತ್ರ ನಾನು ಬೇರೆಯವ್ರ ಫೋಟೋ ಹೊಡಿತೀನಿ, ಆದರೆ ನಾನು ಬೇರೆಯವ್ರು ನನ್ನ ಫೋಟೋ ಹೊಡಿಬೇಕಾದ್ರೆ ಚೂರು ಚೆನ್ನಾಗಿ ಬಂದಿರಲ್ಲ. ಹಾಗೆ ನೋಡೋಣ ಬರ್ರಿ. ಇನ್ನೂ 5-10 ನಿಮಿಷ ಐತೆ ಟೈಮಿಂಗ್ಸು. ಸಾರಿ, ಇನ್ನೂ 10 ನಿಮಿಷ ಇರೋದು 45ಕ್ಕೆ, 6:45ಕ್ಕೆ. ಅದಕ್ಕೆ ಇವಾಗ ಒಂದು ಕಪ್ ಟೀ ಕುಡ್ಕೊಂಡು ಫಸ್ಟ್ ಲಾಗಿನ್ ಆಗಿಬಿಡೋಣ. ಆಲ್ಮೋಸ್ಟು ಸಂಜಯ್ ನಗರ 80 ಫೀಟ್ ರೋಡಿಗೆ ಹೋಗಿ ಬೆಳಗ್ಗೆ ಹೋಗಿ ತುಂಬ ದಿವಸ ಆಯ್ತು, ಆಲ್ಮೋಸ್ಟ್ 2-3 ತಿಂಗಳಾಯ್ತು ಅನಿಸುತ್ತೆ ಲಾಗಿನ್ ಆಗಿ. ಆಲ್ಮೋಸ್ಟ್ ನಾನು ಮನೆ ಚೇಂಜ್ ಮಾಡಿದೆ, ನಾನು ಲಾಗಿನಲ್ಲಿ ಮಾಡೇ ಇಲ್ಲ. ಇವತ್ತೇ ಹೋಗ್ತಾಯಿದ್ದೀನಿ ಅನಿಸ್ತೈತೆ ನನ್ನ ಪ್ರಕಾರ. ಕೆಲಸನೂ ಈ ವಾರದಲ್ಲಿ ಒಂದು ದಿವಸ ಮಾಡಿದ್ದೀನಿ, ಬಿಟ್ಟರೆ ಮಂಗಳವಾರ ಒಂದು ದಿವಸ ಮಾಡಿದ್ದೀನಿ, ಬುಧವಾರ ರಜಾ ಮಾಡಿದ್ದೆ, ಮತ್ತು ಮಂಗಳವಾರ ಹಾಫ್ ಡೇ ಮಾಡ್ಕೊಂಡು ಹೋಗಿಬಿಟ್ಟಿದ್ದೆ ಒಂದು 11 ಗಂಟೆವರೆಗೂ. ಒಂದು 400-500 ರೂಪಾಯಿ ಮಾಡ್ಕೊಂಡು ನೋಡೋಣ ಬರ್ರಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಹೆಂಗೆ ಜಡ್ಜಿಸ್ತಾನ, ಹೆಂಗೆ ಹೊಡಿಸ್ತಾನಂತ ನೋಡೋಣ. ನಮಸ್ಕಾರ ಅಣ್ಣ, ಎಷ್ಟು ದಿವಸ ಆಯಿತು? ಸ್ವಲ್ಪ ಸೈಡ್ಗೆ ಹಾಕು ಮಾತಾಡೋಣ. ಹಾಂ, ಇಲ್ಲ ಬೆಳಿ ಬಿಡು, ಡ್ಯೂಟಿ ಯಾವ್ದು ಲೆಕ್ಕ ಇಲ್ಲ, ಅಪ್ರೂಫ್ ಸಿಕ್ಕಿದೆಯಾ? ಟೀಗೆ ಕುಡಿಯೋಣ. ನೋಡಿ ಸ್ನೇಹಿತರೆ, ಸ್ವಿಗ್ಗಿದಲ್ಲಿ ಕೆಲಸ ಮಾಡ್ಕೊಂಡು ಅಣ್ಣ ಬಂದವ್ರು ಹೊಸ ಆಟೋ ತೊಗೊಂಡವ್ರೆ. ಹೆಂಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವ್ರು ಮಲ್ಲಿಕಣ್ಣ ಅಂತ ಹಳೆ ವಿಡಿಯೋಗಳಲ್ಲಿ ನೋಡಿರ್ತಾರೆ ಅನ್ಕೋತೀನಿ. ತುಂಬ ಜನ ನೋಡಿದ್ದಾರೆ, ತುಂಬ ಜನ ಹೇಳಿದ್ದಾರೆ. ಮತ್ತೆ ನಾನು ಮಾಡಬೇಕು ಯಾವ್ದಾರ ಒಂದು ದುಡಿಮೆ, ಹೊಟ್ಟೆಪಾಡು. ಇವಾಗ ಆಟೋ ತೊಗೊಂಡಿದ್ರ, ಆಮೇಲೆ ಕಾರ್ ತೊಗೊಳ್ಳಿ. ನಿಮ್ಮ ಆಶೀರ್ವಾದ ಹಾಂ ಸದಾ ಇರಲಿ. ಮತ್ತೆ ಇನ್ನೇನು ಸಮಾಚಾರ ಅಣ್ಣ? ಡೈಲಿ ಎಷ್ಟು ಮಾಡ್ತಾಯಿದ್ರಾ? ಸಾಕು ಬಿಡಿ, ಸ್ವಿಗ್ಗಿದಲ್ಲಿ 2,000 ಆಗ್ತಿದೆ, ಒಂದು 500 ರೂಪಾಯಿ ಆರಾಮಾಗಿ ನೈಟಲ್ಲಿ ಮಾಡ್ಕೋಬೋದು ಆರಾಮಾಗಿ, ನಮ್ಮ ಥರ ಇಲ್ವಲ್ಲ. ಮತ್ತೇನೇನೋ ಸಮಾಚಾರ ಅಣ್ಣ? ಟೀಗೆ ಕುಡಿದ್ರಾ? ಹಾಂ ಹಾಂ, ಹೌದಾ, ಪರವಾಗಿಲ್ಲ. ಬರೀ ಆನ್ಲೈನಾ ಏನು? ಹೌದಾ, ನೋಡ್ರಿ, ಆಲ್ ದ ಬೆಸ್ಟ್ ಅಣ್ಣ. ಹಿಂಗೆ ದುಡಿ, ಕಾರ್ ತಗೋ ಮುಂದಿನ ವರ್ಷ. ಹಾಂ, ಮಾಡು ಸರಿ ಆಯ್ತು, ಬಾಯ್. ಇವಾಗ ಸ್ನೇಹಿತರೆ ಮೊದಲನೇ ಆರ್ಡ್ರ್ ಬಿದ್ದಿರೋದು ನಿರಂತರ ಕೆಫೆಯಿಂದ. ಫಸ್ಟ್ ಫ್ಲೋರಲ್ಲಿ ಗೋ ಪಿಜ್ಜಾ ಹತ್ರ ಇರೋದು. ಏನು ರೆಡಿನ ಕೊಟ್ಟಿಲ್ಲ ಇಷ್ಟೊತ್ತವರೆಗಾದ್ರೂ. ಏನು ಪೊಂಗಲು ಮತ್ತು ಇದು ಅಣ್ಣ 8642 ಅಣ್ಣ. ಯಾಕಣ್ಣ ರೆಡಿನೇ ಕೊಟ್ಟಿಲ್ಲ? ಎಷ್ಟೊತ್ತ ನಾನು ಕೆಳಗಡೆ ವೇಟ್ ಮಾಡ್ತಾನೆ ಇದ್ದೀನಿ. ಇಲ್ಲ ನೋಡಿ ಎಷ್ಟು ನಿಮಿಷ ಆಯಿತು ವೇಟ್ ಮಾಡ್ತಾಯಿದ್ದೀನಿ, 7-8 ನಿಮಿಷ ಆಯಿತು. ಬರ್ರಿ ಹೋಗೋಣ, ಸರಿ ಬರೋಣ ಅಣ್ಣ. ಎಲ್ಲಿ? L&T 15 ಟವರ್ ಯಾವುದಿದು? ಸಾರಿ, ಟವರ್ 15, 14ನೇ ಫ್ಲೋರ್ಗೆ ಮೊದಲನೇ ಆರ್ಡರ್ ಪಿಕಪ್ ಮಾಡಿಕೊಂಡೆ. ಸ್ನೇಹಿತರೆ 2 ಆರ್ಡರ್ ಬಿದ್ದೈತೆ ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿಯಿಂದ. ಎಲ್ಲಪ್ಪ ಅಂದರೆ ಹೇಳ್ತೀನಿ ರೀ. ಒಂದು KV ಜಯರಾಮ್ ರೋಡು, ಇನ್ನೊಂದು ಜಕ್ಕೂರು ಕಡೆ. ಬರ್ರಿ, ಇದು ಇದುವರೆಗೂ 2 ಆರ್ಡ್ರ್ ಹೊಡೆದಿದ್ದೀನಿ. ಟೈಮಿಂಗ್ಸ್ ನೋಡಿದ್ರೆ 8 ಗಂಟೆ ಆಯಿತು. ಇದು 3-4 ಫಸ್ಟಿಗೆ ಅರ್ಧ ಆರ್ಡ್ರ್ ಕೌಂಟಿಂಗ್ ಬೇರೆ ಇದೆ. ಇದು ಎಷ್ಟು ಗಂಟೆಗೆ ಇದನ್ನು ಮಾಡ್ತಾನೋ ಗೊತ್ತಿಲ್ಲ. ಅಂದರೆ ಇದಕ್ಕೆ ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಇತ್ತಲ್ಲ ಪಿಕಪ್ಪು ಡ್ರಾಪು, ಅದಕ್ಕೆ 2 ಆರ್ಡ್ರ್ ಕೌಂಟ್ ಮಾಡ್ತಾನೋ ಇನ್ನು 1 ಆರ್ಡ್ರ್ ಕೌಂಟ್ ಮಾಡ್ತಾನೋ ನೋಡೋಣ. ಸಿಗ್ತೀನಿ ಮತ್ತೆ ನಿಮಗೆ ಆಮೇಲೆ. ಸ್ನೇಹಿತರೆ ಇವಾಗ ಒಂದು ಆರ್ಡ್ರ್ ತಂದುಬಿಟ್ಟು ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 5-7 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಸರ್ ಎಷ್ಟು ಕಿಲೋಮೀಟ್ರ್ ಕೊಟ್ಟಿದೆ ಅಂದರೆ 700 ಕಿಲೋಮೀಟ್ರಿಗೆ 63 ರೂಪಾಯಿ ಕೊಟ್ಟಿದ್ದ. ಅದು ಟಿಪ್ಸ್ ಸೇರಿಸ್ಬಿಟ್ಟು 20 ರೂಪಾಯಿ. ಸರಿನಾ? ಈ ರೀತಿ ತೋರಿಸ್ತೀನಿ. ಎಷ್ಟು ಡಿಸ್ಟೆನ್ಸಲ್ಲಿ ಕೊಟ್ಟನಂದರೆ ಇಷ್ಟರಲ್ಲೇ ಇದು ಝೋನು ಚೂರು ಒಂದು ರೋಡ್ ಕ್ರಾಸ್ ಆದರೆ ರೋಡು, ರೋಡ್ ಕ್ರಾಸ್ ಮಾಡ್ಕೊಂಡು ಹೋದರೆ ಆ ಕಡೆ 7 ರೂಪಾಯಿ ಹೋಗಿಬಿಡುತ್ತೆ ರಿಟರ್ನ್ ಅಮೌಂಟು ಇದ್ದಿದ್ದು. ಈ ಥರ ಯಾಕೆ ಕೊಡ್ತಾನೆ? ಅದು ಫುಲ್ ಅಮೌಂಟ್ ಕೊಟ್ಟಿದ್ರಿ. ಇವನಿಗೇನು ಪ್ರಾಬ್ಲಮ್ ಆಗ್ತೈತೆ ಯಾರಿಗೂ ಗೊತ್ತು. ಸ್ವಿಗ್ಗಿದವನಿಗೆ ಹೊಟ್ಟೆ ಬೇರೆ ಎಸಿತೈತೆ. ಅರ್ನಿಂಗ್ಸ್ ಎಷ್ಟಪ್ಪ ಆಯ್ತಂದರೆ 11:30 ಆರ್ಡ್ರ್ ಆಗಿದೆ. ಇವಾಗ 10:30 ಗಂಟೆ ಆಗಿದೆ ಟೈಮಿಂಗ್ಸು. ನಾನು ಹೋಗ್ತೀನಿ ಆರ್ಡ್ರ್ ಕೊಡಲೇಬೇಕಾದ್ರೆ, ಹೊಟ್ಟೆ ಸರಿಯಾಗಿ ಎಸಿತೈತಲ್ಲ ಅದಕ್ಕೆ. ಅರ್ನಿಂಗ್ಸ್ ಒಂದು 400 ಚಿಲ್ಲರೆ ಆಗಿದೆ ಇವಾಗ. ಪರವಾಗಿಲ್ಲ, ಆರ್ಡ್ರ್ ಅಂತೂ ಆಗ್ತಾಯಿದ್ದಾವೆ. ನೋಡಿರಿ, ಹೊಸಬ್ರು ಯಾರು ಬರೋ ಇದ್ರೆ ದಯವಿಟ್ಟು ಐಫೋನ್ ಇದ್ದವರು ಬೇಡ, ಆ್ಯಂಡ್ರಾಯ್ಡ್ ಫೋನ್ ಇದ್ದವರು. ಅಂದರೆ ಐಫೋನಲ್ಲಿ ಆ್ಯಪು ಓಪನ್ ಆಗೋಲ್ಲ, ಅದು ಕಾರಣಕ್ಕಾಗಿ ಆ್ಯಂಡ್ರಾಯ್ಡ್ ಒಂದು ಫೋನ್ ತೊಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ, ನಂಬರ್ ಕೊಡ್ತೀನಿ, ರೆಫರ್ ಮಾಡಿಕೊಡ್ತೀನಿ. ಮತ್ತು ನನಗೆ ತುಂಬ ಜನ ಕೇಳ್ತಾಯಿದ್ದಾರೆ ಮ್ಯಾನೇಜರ್ಸ್ ನಂಬರ್ ಕೊಡಿ, ಕಸ್ಟಮರ್ ಸಪೋರ್ಟ್ ನಂಬರ್ ಕೊಡಿ ಅಂತ. ನಾನು ನಿಮ್ಮ ಥರ ಡೆಲಿವರಿ ಮಾಡೋನು. ಸರಿ, ನನ್ನ ಹತ್ರ ಯಾವ ಮ್ಯಾನೇಜರ್ಸ್ ಆಗಲಿ ಇವ್ರ ನಂಬರ್ಗಳಿಲ್ಲ. ನೀವೇನಾದರೂ ನಿಮ್ಗೆ ಆಫೀಸ್ ಬೇಕಾದರೆ ರಾಜನಗರದಲ್ಲಿದ್ದರೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ, ಬಿಟ್ಟರೆ ಕೋರಮಂಗಲದಲ್ಲಿದೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ತೋರಿಸುತ್ತೆ. ಅಲ್ಲಿ ಮ್ಯಾಪ್ ಹಾಕ್ಕೊಂಡು ಆಫೀಸ್ಗೆ ಹೋಗಿ
ಬೇರೆ ಈ ಥರ ಐ ಡಿಗಳು ಏನದು ಪ್ರಾಬ್ಲಮ್ ಆಗೈತೆ ಅಂದರೆ ಐ ಡಿಗಳು ಬ್ಲಾಕ್ ಅದು ಇದು ಆಗಿರುತ್ತಲ್ಲ, ಆವಾಗ ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ. ಮ್ಯಾನೇಜರ್ಸ್ ನನಗೆ ಹೆಲ್ಪ್ ಮಾಡಲ್ಲ. ನಾನು ಅವತ್ತೇನೋ ಓಡಾಡ್ಕೊಂಡು ನನ್ನ ತಪ್ಪಿಲ್ಲ ಆಗಿತ್ತು, ನಾನೆಲ್ಲ ಪ್ರೂಫ್ ತೋರಿಸ್ಬಿಟ್ಟು ನಂದು ಲಾಗಿನ್ ಮಾಡಿ ಕೊಟ್ಟಿದ್ದಾರೆ ಅವರು. ಇಲ್ಲ ನಂದಾದರೆ ಲಾಗಿನ್ ಮಾಡ್ಕೊಂಡು ಲಾಗಿನ್ ಮತ್ತೆ ಮಾಡಿಕೊಡ್ತಿದ್ರು. ನಂದೆಲ್ಲ ಪ್ರೂಫ್ ತೋರಿಸ್ದೆ, ಕಸ್ಟಮರ್ ಹತ್ರ ಕನ್ಫರ್ಮೇಷನ್ ತೊಗೊಂಡ್ಬಿಟ್ಟು ನಾನು ಮತ್ತೆ ಲಾಗಿನ್ ಮಾಡಿರೋದು. ಆಲ್ಮೋಸ್ಟ್ ಒಂದು 6-7 ತಿಂಗಳು ಆಯ್ತು ಅನಿಸುತ್ತೆ ನನ್ನ ಪ್ರಕಾರ, ಗೊತ್ತಿಲ್ಲ. ಇವಾಗ ಜಕ್ಕೂರ್ ಶೋಭಾಯ್ತ್ರ ಹತ್ರ ಇದ್ದೀನಿ. ರಿಟರ್ನ್ ಅಮೌಂಟ್ ಹೆಂಗೆ ಬೇಕು ಹೋಗಲ್ಲ, 7 ರೂಪಾಯಿ ಕೊಡೋದೇನು ಬೇಕಾಗೈತೆ. ಮೆಸೇಜ್ ಬೇರೆ ಮಾಡ್ತಾನೆ ಅದರಲ್ಲಿ, ನಿಮ್ಮದು ಝೋನಲ್ಲಿ ಬಂದರೆ ರಿಟರ್ನ್ ಅಮೌಂಟ್ ಹೋಯ್ತಂತ. ನಂಗೆ ಬೇಡವೇ ಬೇಡ, ನನಗೆ ಹೊಟ್ಟೆ ಸಿಗ್ತೈತೆ. ಫಸ್ಟ್ ಆರ್ಡ್ರ್ ಬಿದ್ರೂ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸರಿ ನಾಷ್ಟ ಮಾಡ್ಕೊಂಡೇ ಹೋಗ್ತೀನಿ. ಇವಾಗ ಆರ್ಡ್ರ್ ಬೀಳಬೇಕಾರೆ ಬಿಡಲಿ ಇರೇ, ಮತ್ತೆ ನಿಮ್ಗೆ ಆಮೇಲೆ ನೋಡಿ ಸ್ನೇಹಿತರೆ, ಎಷ್ಟೊತ್ತಾಯ್ತು, 5 ನಿಮಿಷ ಆಯ್ತು ಬಂದುಬಿಟ್ಟು. 12 ಗಂಟೆಗೆ ಇಲ್ಲಿ ಬಂದಿದ್ದೀನಿ, ಇನ್ನೂ ಒಬ್ಬರು ಬರ್ತಾಯಿಲ್ಲ. ಮೇಡಮ್ ನಿಮ್ಮದೇನಾ? ನಿಮ್ಮ ಹೆಸರು ಏನು ಮೇಡಮ್? ಎಷ್ಟೊತ್ತಾಯ್ತು ಮಾಡ್ತೀರಾ ಮೇಡಮ್ ಬರೋಕ್ಕೆ? ಎಷ್ಟೊತ್ತಾಯ್ತು? 15 ನಿಮಿಷ ಮುಂಚೆ ಕಾಲ್ ಮಾಡಿ. ಸೆಕೆಂಡ್ ಫ್ಲೋರಾ? ನಾವು 3-4 ಫ್ಲೋರಿಂದ ಬರ್ತೀವಲ್ಲ ಒಂದೊಂದು ಸರಿ. ಸೆಕೆಂಡ್ ಫ್ಲೋರಿಂದ ಬರೋಕ್ಕೆ ಎಷ್ಟೊತ್ತು ಮಾಡ್ತಾರೆ ಇವರು, ಏನು ಮಾಡೋದು? ಸ್ನೇಹಿತರೆ, ಇವಾಗ 2 ಆರ್ಡ್ರ್ ಬಿದ್ದೈತೆ ಹೋಟೆಲ್ ಎಂಪೈರಿಂದ, ಮಾವನ ಮನೆ. ಅಣ್ಣ 30453323 2 ಆರ್ಡ್ರ್ ಇದೆ. 45 ಇನ್ನೊಂದು 2 ಆರ್ಡ್ರ್ है, 2 आया तो 3223 आया क्या देखो? 3323 3323 3323 3045 3323. ಹಲೋ ಮೇಡಮ್, ಇಲ್ಲಿ ಲೊಕೇಶನ್ ಹತ್ರ ಒಳಗಡೆ ಬಂದಿದ್ದೀನಿ ಮೇಡಮ್. ಇಲ್ಲಿ ಟ್ಯಾಂಕರ್ ನಿಂತ್ಕೊಂಡಿದ್ದೀನಿ ನೋಡಿ ಒಳಗಡೆ. ಮೇನ್ ರೋಡ್ ಬಿಟ್ಟು ಫಸ್ಟ್ ಕ್ರಾಸ್ ಒಳಗಡೆ ಬಂದಿದ್ದೀನಿ. ನೀವೇನಾ? 164 ಮೇಡಮ್. ಕ್ಯಾಶ್ ಆನ್ಲೈನಾ? ಡಬಲ್ 323 ತೊಗೊಳ್ಳಿ, ಸ್ಕ್ಯಾನ್ ಮಾಡಿ. ಮೇಡ್ ಪಾರ್ಕ್. ಯಾವ್ದು ಮೇಡಮ್ ಇದು ಹಾಸ್ಪಿಟಲು? ಹಾಂ, ಕ್ಲಿನಿಕಾ? ಡಾಕ್ಟ್ರಾ ನೀವು? ಹೌದಾ, ಇಷ್ಟೊಂದು ಚೆನ್ನಾಗಿದ್ರೆ ಡಾಕ್ಟ್ರ್ ಥರನೇ ಹುರಿದೈತೆ ಇವಾಗ. ಆಯಿತಾ ಮೇಡಮ್ ಪೇಮೆಂಟ್ ಆಯಿತಾ? ಪೇಮೆಂಟ್ ಆಯಿತಾ ಅಂತ ಕೇಳಿದ್ದು. ಇನ್ನೂ ಸಕ್ಸಸ್ಫುಲ್ ತೋರಿಸಿಲ್ವಲ್ಲ, ಅದಕ್ಕೆ ಕೇಳಿದ್ದು. 1 ನಿಮಿಷ. ಇನ್ನೂ ತೋರಿಸ್ತಾನೆ ಇಲ್ಲವಲ್ಲ ಮೇಡಮ್. ಸ್ನೇಹಿತರೆ, ಕರೆಕ್ಟಾಗಿ ಟೈಮಿಂಗು 2 ಗಂಟೆ ಆಗಿದೆ. ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಎಷ್ಟಪ್ಪ ಅಂದರೆ 23 ಆರ್ಡ್ರ್ ಆಗಿದೆ. 853 ಪ್ಲಸ್ ಮ್ಯಾಕ್ಸ್ ಬೋನಸ್ಸು 176 ರೂಪಾಯಿ ಆಗಿದೆ. ಅರ್ನಿಂಗ್ಸ್ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ನಮ್ಗೆ ಗೊತ್ತಲ್ಲ, ನಮಗೆ ನೈಟ್ ಹೊತ್ತಿನಲ್ಲಿ 25 ಸರ್ಜ್ ಇದೆ. ಸರ್ಜ್ ಜಾಸ್ತಿ ಇಲ್ಲ, ಏನಿಲ್ಲ. ಅರ್ನಿಂಗ್ಸ್ ಎಲ್ಲಿಂದ ಆಗಬೇಕು ನಮಗೆ? ನಾರ್ಮಲ್ 800 ರೂಪಾಯಿ ಚಿಲ್ಲರಾಗಿದೆ. ಫಸ್ಟ್ ಟಾರ್ಗೆಟೇ ಮುಗಿದೋಯ್ತು. ಓನ್ಲಿ ಫಾರ್ ನೋಡೋಣ. ಇವಾಗ ಇನ್ನೂ ಟೈಮಿಂಗ್ಸು 4 ಗಂಟೆವರೆಗೂ, 3-45 ಗಂಟೆವರೆಗೂ ಲಾಗಿನ್ ಆಗಿರಬೇಕು. ಅಂದರೆ 15 ನಿಮಿಷ ಬ್ರೇಕ್ ತೊಗೋತೀನಲ್ಲ ನಾನು ಪೀಕ್ ಅವರ್ಸಲ್ಲಿ, ಅದಕ್ಕೆ. ಇನ್ನೂ ಅರ್ಧ ಆರ್ಡ್ರ್ ಬೇರೆ ಕೌಂಟಿಂಗ್ ಇದೆ. ಇವಾಗ ಮತ್ತೆ ಯಾವ್ದಾರು ಅರ್ಧ ಕೌಂಟಿಂಗ್ ಬಿದ್ದರೆ ಮುಗ್ದೇ ಹೋಯ್ತು. ಫುಲ್ ಜಾಲಿ. ಇವಾಗೆಲ್ಲ ಆರಾಮಾಗಿ ಊಟ ಗೀಟ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೆಲಸ ಮಾಡೋಣ. ಬೆಳಗ್ಗೆ ಅಂದ್ರೆ ಇದರಲ್ಲಿ ನಾರ್ಮಲ್ ಸರ್ಜ್ ಇಲ್ಲ ಅಂತಂದರೆ ಆರಾಮಾಗಿ ಓಡಿಸ್ಕೊಂಡು ಹೋಗಿರ್ತೀನಿ. ಇದನ್ನಿತ್ತಂದರೆ ಇದನ್ನು ಮಾಡ್ಕೊಂಡು ಹೋಗಿರ್ತೀನಿ ಅಷ್ಟೇ. ನೋಡೋಣ ಬರ್ರಿ, ಇವಾಗ ನಿಮಗೆ ಡೈರೆಕ್ಟಾಗಿ ಸಂಜೆನೇ ಸಿಗ್ತೀನಿ. ಸ್ನೇಹಿತರೆ, ಟೈಮಿಂಗ್ಸು ಇವಾಗ 6:42 ಗಂಟೆಗಿದೆ. ಫುಲ್ ಟ್ಯಾಂಕ್ ಹಾಕಿಸ್ತಿದ್ದೀನಿ. ಹಾಕ್ಯಾನ ಎಲ್ಲಿವರೆಗೂ ಹೋಗುತ್ತೆ ಹಾಕಿಬಿಡಿ. ಅದು ಎಣ್ಣೆ ಕುಡ್ದಾಗ ವಾಮಿಟ್ ಆಗುತ್ತಲ್ಲ, ಆ ಥರ ವಾಮಿಟ್ ಮಾಡಿಸಿ. ಆದರೆ ಜಾಸ್ತಿ ಚೆಲ್ಲಕ್ಕೋಗ್ಬಿಡಿ. ಮತ್ತೆ ಹೊಸಬ್ರಾ? ಯಾವತ್ತಿಂದ? ಹೌದಾ? ಹಾಂ, ಅವ್ರು ಇವಾಗ ಅಣ್ಣ ನಗಬೇಡ, ಸ್ಲೋವಾಗಿ ಹಾಕಿ ಪರವಾಗಿಲ್ಲ. ಬೇಕಾದ್ರೆ ನಿನ್ನ ಪೇಸ್ ಹಾಕಲ್ಲ ಬಿಡು, ಹಾಕಬೇಡ ಅಂದ್ರೇನು.
ಹಾಕಿ ಹಾಕಿ. ವಿಡಿಯೋ ಮಾಡ್ತಿರೋದಲ್ಲಿ ಇವ್ರ ಹೆಸರು ಸಣ್ಣಪ್ಪ ಅಂತ. ಹಾಂ, ಶ್ರೀ ಬಾಲಾಜಿ ನಿಮ್ಗೆ ಹೊಸ್ತಾ ಬಂದಿರೋ ಹುಡುಗಿ ಸಿಗ್ತಾಯಿಲ್ವಾ ಹೆಂಗೆ? ಹುಡುಗಿ ಸಿಕ್ಕಿ ಎರಡಾಗವೆ. ಹೌದಾ, ಎರಡು? ನಾನು ಫಸ್ಟಲ್ಲಿ ಶೆಲ್ಲಲ್ಲಿ 5 ವರ್ಷ ಮಾಡಿದ್ದೀನಣ್ಣ ನಾನು ಕೆಲಸ. ಅಣ್ಣ ಇನ್ನೂ ಹಾಕಿ ಅಣ್ಣ. ಇವಾಗ ಡೆಲಿವರಿ ಫೀಲ್ಡು ಮತ್ತು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಹಂಗೆ. ಹಾಕಣ್ಣ, ಒಂದು 50 ಮಾಡೋಣ. 550 ಸಾಕು ಬಿಡು. 40 ಮಾಡಿಲ್ಲ ಅಣ್ಣ. ಸಾಕು ಬಿಡಣ್ಣ, ಸಾಕು ಬಿಡು. ಮತ್ತೆ ಚೆಲ್ಲಿ ಬಿಟ್ಟಿತ್ತು. 540 ರೂಪಾಯಿ ಪೆಟ್ರೋಲ್ ಹೋಯ್ತು. ಇವಾಗ ಕ್ಯಾಶ್ ಕೊಡೋಣ. ಹಾಂ, SRJ ಕನ್ನಡಿಗ ಅಂತ ಇದೆ ನೋಡಿ. ಹಾಂ, ಹಂಗೆ ತಗೋಣ. ಏ ಅಣ್ಣ ನೋಡಿ, ವಿಡಿಯೋ ನೋಡ್ಬಿಟ್ಟು ಕೂದಲು ಹಾರಿಸ್ತಾವಣೆ. 540 ಆಯ್ತಣ್ಣ. ಯಾಕಣ್ಣ? ನಂದೇನಿಲ್ಲ, ಕೊಡ್ತಿದ್ರು ಕೊಡೋಣ. 60 ರೂಪಾಯಿ ಕೊಡೋಣ ಸಾಕು. 60 ರೂಪಾಯಿ ಕೊಡಿ, ಸರಿನಾ? ಕಂಪ್ಯೂಸ್ ಆಗಿಬಿಡೆ. ನಾನು ತುಂಬ ಸರಿ ಮೋಸ ಹೋಗಿದ್ದೀನಿ ಆ ಥರ, ಅದಕ್ಕೆ. ಸಣ್ಣಪ್ಪ ಅಂತನಾ? ಸರಿ ಆಯ್ತು ಅಣ್ಣ, ನಾಳೆ ಬರುತ್ತೆ ಬೆಳಗ್ಗೆ 7 ಗಂಟೆಗೆ ವಿಡಿಯೋನ. ಇಲ್ಲ 7 ಗಂಟೆಗೆ ಹಾಕ್ತೀನಿ. SRJ ಕನ್ನಡಿಗ ಅಂತ ಇದೆ ನೋಡು ಬಾ. ಹಾಂ ಸರಿ ಆಯಿತು, ನೋಡೋಣ ಇರಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ, ಹೋಗೋಣ. ಅಣ್ಣ ಫ್ರೀ ಏರಿಲ್ವಾ? ಫ್ರೀ ತಾನೇ? ಮುಂದೆ ಟೈರ್ಗೆ ಅಷ್ಟೇ ಹಾಕಿ ನೋಡಿ, ಇದ್ರೆ ಕಮ್ಮಿ ಇರ್ಬೋದು. 5 to 6 5 ಕೊಡಿ, ರೆಡಿ ಇದೆ. ಇವಾಗ ಆರ್ಡ್ರಿಗೆ ಬಿದ್ದಿದೆ. 7 ಗಂಟೆ ಮೇಲೆ ಪಿಕಪ್ ಆಯಿತು. ಇದೇನು ಈ ಥರ ಇಟ್ಬಿಟ್ಟವ್ರೆ, ಇರಿ ನೋಡೋಣ. 5 to 6 5 ಇದೆ ಆರ್ಡ್ರು. ಡ್ರಾಪು ಇಲ್ಲಿ ಬಾಲಾಜಿ ಅಪಾರ್ಟ್ಮೆಂಟು, ಆನಂದ್ ನಗರಕ್ಕೆ ಡ್ರಾಪು. ಸ್ನೇಹಿತರೆ, JC ನಗರದಲ್ಲಿ ದಸರಾ ಉತ್ಸವ ಮಾಡ್ತಾವ್ರೆ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗಿಬಿಡೋದು. ದಿನ್ನೂರು ರೋಡ್ವರೆಗೂ ಜಾಮ್ ಆಗಿಬಿಟ್ಟೈತೆ. ನಾನು ಹೋಗ್ತಾ ಇರೋದು 7 ಪ್ಲೇಟ್ಸಿಗೆ ಆರ್ಡರ್ ಬಿದ್ದೈತೆ. ಟೈಮ್ ನೋಡಿದ್ರೆ 8 ಗಂಟೆ ಆಗಿದೆ. ಆದರೆ ಇಷ್ಟೊಂದು ಜಾಮ್. ಆ ಕಡೆ ರೋಡೇ ಫುಲ್ ಪ್ಯಾಕ್ ಆಗಿಬಿಟ್ಟೈತೆ. ಗಾಡಿಗಳು ಇವಾಗ ಚೂರು ಮೂವ್ ಆಗ್ತೈತೆ. ಅವಾಗಿಂದ ಏನೂ ಮೂವ್ ಆಗ್ತಿಲ್ಲ. ನಿಂತ್ಕೊಂಡು ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಸುಮ್ಮನೆ 10-15 ನಿಮಿಷ ಆಯಿತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದಂದ್ರೆ ಕೈ ಕಾಲೆಲ್ಲ ತಿಕ್ಕ ಉರಿತೈತೆ. ನನಗೆ ಇವಾಗ ನೆನಪು ಬಂತು, ದಸರಾ ಮಹೋತ್ಸವ ನಡೀತಾ ಇರೋದಂತ JC ನಗರ ರೋಡಲ್ಲಿ. JC ನಗರದ ಇರೋದು ಅಲ್ಲಿ, ಆದರೆ ದಿನ್ನೂರು ರೋಡಲ್ಲಿ ಬೋರ್ಡ್ ಹಾಕ್ಬಿಟ್ಟವ್ರೆ ಇಲ್ಲಿ. ಇದು ಕಲಾಕಾರ ಅಂದರೆ. ಅಣ್ಣ ಅಕ್ಕ ಸೈಡ್ ಹಾಕೋ, ಹೋಗ್ತೀನಿ ನಾನು. ಸಾರಿ, ಅಣ್ಣ ಹೊಡಿತಾ ಇರೋದು ಗಾಡಿ. ಎಲ್ಲಿ ಹೋಗ್ತಾವನೆ ಬಡ್ಡಿ ಮಗ ಹೋಗೋದು. ಇಂಡಿಕೇಟರ್ ಹಾಕಿಲ್ಲ, ಏನಿಲ್ಲ. ನೋಡ್ರಿ ಆ ಕಡೆ ಎಷ್ಟು ಜಾಮ್ ಆಗಿಬಿಟ್ಟೈತೆ. ಇಂಥ ರೋಡ್ ನಾನು ಸ್ಟ್ರೇಟ್ ಹೋಗ್ಬೇಕಲ್ಲ 7 ಪ್ಲೇಟ್ಸ್ಗೆ, ಅದಕ್ಕೆ. ಅಣ್ಣ ಹೊಡಿ ಅಣ್ಣ ಮುಂದೆ. ಯಾವ ಇವೆಲ್ಲ ಎಲ್ಲಿಂದ ಬಂದುಬಿಡ್ತಾರಂತೆ. ನಾವು ಹಿಂಗೆ ಹೊಡೆದ್ರೇ ಕರೆಕ್ಟು ನಮ್ಮ ರೂಟಲ್ಲಿ. ಸಾರಿ, ನನ್ನ ಗಾಡಿ ಹೊಡಿದು ನನ್ನ ಸ್ಟೈಲೆಲ್ಲ ಹೊಡಿಬೇಕು ನಾನು, ಆವಾಗಲೇನು ಮೂವ್ ಆಗ್ತೀನಿ. ನೋಡು ಅಣ್ಣ ಬಂದು ಇವನು ಬೇರೆ ಮಧ್ಯೆ ಬರ್ತಾರಪ್ಪ. ಎಲ್ಲಿನ ಜನ ಎಲ್ಲಿಗೆ ಓಡಾಡ್ತಾರೋ. ಒಬ್ಬೊಬ್ಬರೇ ಕಾರಲ್ಲಿ ಓಡಾಡ್ತಾರೆ. ಯಪ್ಪ, ಇನ್ನೂ ಮುಂದೆ ಜಾಮ್ ಆಯ್ತಾ? ಯಾಕಾದರೂ ಬಂದು RT ನಗರಕ್ಕೆ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗೆ ಇವತ್ತು. ಇಲ್ಲ, ಹೊಡೆದಿರೋದೇ 7 ಗಂಟೆ. ಅದು ಸಂಜೆ ನಗರಲ್ಲಿ ಲಾಗಿನ್ ಆಗಿದ್ದೀನಿ, ಬಂದುಬಿಟ್ಟು ಸಂಜೆ. ಸುಮ್ಮನೆ ಅಲ್ಲೇ ಸಹಕಾರ ನಗರದಲ್ಲಿ ಝೋನಲ್ಲಿ ಲಾಗಿನ್ ಆಗಬೇಕಿತ್ತು, ನಮ್ಮ ಏರಿಯಾದಲ್ಲಿ. ಅಲ್ಲೇ ಬೆಸ್ಟ್ ಇರ್ತಿತ್ತು. ಸುಮ್ಮನೆ ಇಷ್ಟು ದೂರ ಬರೋದು ಆಗ್ತಾನೆ ಇರಲಿಲ್ಲ. ಈ ಕಡೆನೂ ಓಡಾಡಿಸ್ತಾನೆ RT ನಗರದಲ್ಲಿ. ನನಗೆ ಸಿಗ್ತೀನಿ ಇರಿ ಲಾಸ್ಟಲ್ಲಿ ಒಟ್ಟಿಗೆ ನಿಮಗೆ. ಟಾರ್ಗೆಟ್ ಆದಮೇಲೆ ಎಷ್ಟು ಅರ್ನಿಂಗ್ಸ್ ಆಯಿತು, ಎಷ್ಟು ಕಿಲೋಮೀಟ್ರ್ ಆಯಿತು, ಏನೇನಾಯ್ತು ಅಂತ. ಸ್ನೇಹಿತರೆ, ಇವತ್ತಿನ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 27,534 ಕಿಲೋಮೀಟ್ರ್ ಆಗಿದೆ. ಮನೆ ಹತ್ರ ಬಂದಿದ್ದೀನಿ ಇವಾಗ. ಇಲ್ಲೇ ಅದು ಪಕ್ಕದ ಬಿಲ್ಡಿಂಗ್ ಇದೆಯಲ್ಲ, ನಾನು ಸುತ್ತಾಡ್ಕೊಂಡು ಬಂದಿದ್ದು. ಆ ಬಿಲ್ಡಿಂಗ್ ಆ ಕಡೆ ಅಪೋಸಿಟಲ್ಲಿ ಬಿಲ್ಡಿಂಗಲ್ಲಿ ಡ್ರಾಪ್ ಕೊಟ್ಟೆ. ಅದಕ್ಕೆ ಇವಾಗ ಇಲ್ಲೇ ಡೆಲಿವರಿ ಕಂಪ್ಲೀಟ್ ಕೊಡೋಲ್ಲ, ಇಲ್ಲೇ ವೇಟ್ ಗಿಟ್ ಮಾಡಿಕೊಂಡು ಆಮೇಲೆ ಕೊಡ್ತೀನಿ. ಸದ್ಯಕ್ಕೆ ಗಾಡಿ ಕಿಲೋಮೀಟ್ರ್ಸು ಬೆಳಗ್ಗೆಯಿಂದ 27,534 ಕಿಲೋಮೀಟ್ರ್ ಆಗಿದೆ. ಸ್ನೇಹಿತರೆ, ಬೆಳಗ್ಗೆ ಬಂದುಬಿಟ್ಟು 27,349 ಕಿಲೋಮೀಟ್ರ್ ಆಗಿತ್ತು. ಸಂಜೆ ನೈಟಲ್ಲಿ 27,534 ಕಿಲೋಮೀಟ್ರ್ ಆಗಿರೋದು. ಟೋಟಲ್ 185 ಕಿಲೋಮೀಟ್ರ್ ಓಡಿಸಿದ್ದೀನಿ. ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ ಈ ರೀತಿ ತೋರಿಸ್ತೀನಿ. 36 ಆರ್ಡ್ರ್ ಹೊಡೆದಿರೋದು. 1,508 ಪ್ಲಸ್ 108, 12 ಅವರ್ 47 ನಿಮಿಷ ಕೆಲಸ ಮಾಡಿರೋದು. ಇದು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 1,508 ಪ್ಲಸ್ಸು 108 ಪ್ಲಸ್ 500 ರೂಪಾಯಿ ಇನ್ಸೆಂಟಿವ್, 2,166 ರೂಪಾಯಿ ಕೆಲಸ. 2,166, ಅದರಲ್ಲಿ 300-400 ರೂಪಾಯಿ ಪೆಟ್ರೋಲ್ ಅಂದ್ಕೊಳ್ಳಿ. ಊಟಕ್ಕೆ ಒಂದು 200-300 ರೂಪಾಯಿ, ಆಲ್ಮೋಸ್ಟ್ 1,000 ರೂಪಾಯಿ ತರೋ 1,000 ರೂಪಾಯಿ ಉಳಿಯುತ್ತೆ ಅಷ್ಟೇ. ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.